ಮಾತನಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಬನ್ನಿ ಅಂತ ಚುನಾವಣಾ ಆಯೋಗ ಕೂಡ ಹೇಳಿದೆ. ಗಣೇಶ್ ಸರ್ ಏನಿಲ್ಲ, ಕೇಂದ್ರ ಲೋಕಸಭಾ ಮತದಾರನಾಗಿ ನಾನು ಸೆಂಟ್ರಲ್ ಲೋಕಸಭಾ 8 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ನಿಜ. ಇವರು ಮಹಾದೇವಪುರ ಒಂದೇ ತಗೊಂಡಿದ್ದಾರೆ. ಚಾಮರಾಜಪೇಟೆ ಯಾಕೆ ಬಿಟ್ಟರು, ಶಿವಾಜಿನಗರ ಯಾಕೆ ಬಿಟ್ಟರು, ರಾಜಾಜಿನಗರ ಯಾಕೆ ತಗೊಂಡಿದ್ದಾರೆ? ನಾನು ಕೇಳೋದು ಅಷ್ಟೇ, ನಿಮ್ಮ ಉದ್ದೇಶ ಏನಿದೆ? ಇದುವರೆಗೂ ನಾವು ಯಾವಾಗಲೂ 1 ಲಕ್ಷದ ಮತಗಳಿಗಿಂತ ಕಡಿಮೆ ಪಡೆದೇ ಇಲ್ಲ. ಯಾವುದೋ ಇದು. ಆಮೇಲೆ ವೋಟಿಂಗ್ ಪ್ಯಾಟ್ರನ್ನು, ಹೌದು, ಮಹಾದೇವಪುರದಲ್ಲಿ ವೋಟಿಂಗ್ ಪ್ಯಾಟ್ರನ್ನು ಕೂಡ ಲೋಕಸಭೆಗೆ ಒಂದು ಥರ ಇರುತ್ತೆ, ವಿಧಾನಸಭೆಗೆ ಒಂದು ಥರ ಇರುತ್ತೆ. ನೀವು ಅದನ್ನು ನೋಡಬೇಕು. ಈ 8 ಕ್ಷೇತ್ರಗಳ ಮತದಾನದ ಮೇಲೆ ಲೋಕಸಭಾ ಸದಸ್ಯನ ಗೆಲುವು ಬರುತ್ತೆ. ನಂಬರ್ 1. ನೀವು ಯಾಕೆ ಸೆಂಟ್ರಲ್ ಒಂದನ್ನೇ ಹಿಡ್ಕೊಂಡಿದ್ದೀರಾ? ಮುಸ್ಲಿಂ ವ್ಯಕ್ತಿ ಸೋತ ಅಂತ ಆ ಒಬ್ಬನಿಂದ ಹೋಗಿದ್ದೀರಾ? ತಿರ್ಗ ಅವ್ರಿಗೆ ಆಶ್ವಾಸನೆ ಕೊಡೋಕ್ಕೆ ನಿಮ್ಮ ಅಭಯಕ್ಕಿದ್ದೀವಿ ಅಂತ ನಾವು ಹೋಗ್ತಿದ್ದೀರಾ? ಆ ಒಂದು ಹುನ್ನಾರ ನಿಮ್ಮಲ್ಲಿ ಇದೆಯಾ? ಬೇರೆ ಕ್ಷೇತ್ರ ಯಾಕೆ ತಗೊಳ್ಳಿ, ನೀವೇ ಹೇಳಿದ್ರಿ ಬಳ್ಳಾರಿ ಯಾಕೆ ತಗೊಳ್ಳಿಲ್ಲ, ಬೇರೆ ಯಾಕೆ ತಗೊಳ್ಳಿಲ್ಲ? ಆದರೆ ನಿಮ್ಮ ಅಪೀಸ್ಮೆಂಟ್ ಇಲ್ಲೂ ಕೂಡ ಇದೆ. ನಾವು ನಿಮ್ಮ ಪರವಾಗಿದ್ದೀವಿ, ನಿಮ್ಮ ಬೆಂಬಲಕ್ಕಿದ್ದೀವಿ ಅನ್ನತಕ್ಕಂಥ ಒಂದು ಗೋಸಂಬೆ ನಾಟಕ ಇಲ್ಲಿ ಬೇರೆ ಯಾಕೆ ತಗೊಳ್ಳಿಲ್ಲ? ಡಿ ಕೆ ಸುರೇಶ್ ಯಾಕೆ ತಗೊಳ್ಳಿಲ್ಲ? ಅಲ್ಲಿ 2,17,000 ಮತದಾನ ಇದಾಯ್ತು. ಬೇರೆ ಕಡೆ ನಿಮ್ಮ ಒಂದು ಗೋಸಂಬೆತನವನ್ನು ಬಿಟ್ಟು ನೈಜ ರಾಜಕಾರಣ ಮಾಡಿ. ವಕ್ತಾರರಾಗಿ ಹೊಸ ಜನರೇಷನ್ಗಳು ನಾವು ಬರ್ತಾ ಇದ್ದೀವಿ. ಸತ್ಯವನ್ನು ಹೊರಗೆ ತರಬೇಕು. ದಿನ ಬಂದ್ವಿ, ಮಾತಾಡಿದ್ವಿ, ಹೌದು ಶಬಾಷ್ ಅನ್ಸ್ಕೊಂಡ್ವಿ ಅಂತಕ್ಕಂಥ ಜಯಮಾನ ಹೋಗ್ಬೇಕು. ಸತ್ಯಾಂಶಗಳನ್ನ ಜನಗಳ ಮುಂದೆ ಇಡಬೇಕು. ಕಾಂಗ್ರೆಸ್ಗೆ 2 ವಿಚಾರಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ದೇಶದ ಕಾನೂನು ಬಗ್ಗೆ ಅವ್ರ ಗೌರವ ಇಲ್ಲ. ಏನಾದರೂ ಅವ್ರ ಗೌರವ ಇದ್ದಿದ್ರೆ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಇದೆ, ಹೋಗ್ಬೋದು. ಇವರು ಸುಪ್ರೀಂ ಕೋರ್ಟಲ್ಲಿ ಪ್ರತಿಯೊಂದು ಕ್ಷೇತ್ರ ತರಿಸ್ಕೋಬೋದು, ಇವರು ಬೂತ್ ಸಮೇತ ತರಿಸ್ಕೋಬೋದು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಕಾನೂನು ಬಗ್ಗೆ ಗೌರವ ಇಲ್ಲ. ರೈಟಿಂಗಲ್ಲಿ ಕೊಡಿ ಅಂದರೆ ನಾನು ಕೊಡೋದಿಲ್ಲ ಅಂತಾರೆ. ಹೇಳಿದ್ದಾರೆ ರೈಟಿಂಗಲ್ಲಿ ಕೊಡಿ ಅಂತ. ಯಾವ ಕಲಂ ಮಾಡಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ನಿಮಗೆ ಒಂದು ಸಂವಿಧಾನದ ಬಗ್ಗೆ ಮಾತಿತ್ರ ಬುಕ್ ಹಿಡ್ಕೋತೀರಾ, ಸಂವಿಧಾನದ ಬಗ್ಗೆ ಗೌರವ ಅಂತೀರಾ, ಕಾನೂನಾತ್ಮಕವಾಗಿ ನೀವು ನಡೆಸಬೇಕಾಗಿರ್ತಕ್ಕಂಥ ಕ್ರಿಯೆಗಳು ನಡೆಸಲ್ಲ. 2003ರಲ್ಲೂ ನಿಮಗೆ ಅವಕಾಶ ಇತ್ತು, ಪ್ರತಿಯೊಂದು ಪಕ್ಷಗಳು ಕೊಟ್ಟಂಗೆ ಕೈ ಮುಂದೆ ಕೊಟ್ಟಿದ್ರು. ಅವತ್ತು ಕೂಡ ನೀವು ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ಲಾಸ್ಟಲ್ಲಿ ಒಂದು ಮಾತು ಕೇಳ್ತೀನಿ. ಸಾಗರ್ ಖಂಡ್ರೆ ಅವರು ಬೀದರಲ್ಲಿ 1,28,875 ಮತಗಳ ಅಂತರದಲ್ಲಿ ಗೆಲ್ತಾರೆ. ಎಷ್ಟು ನೀವು ಕಳ್ಳ ಮತಗಳನ್ನ ಅಲ್ಲಿ ನೀವು ಅಡಿಸಿಟ್ಟಿದ್ರಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಹಾಗಾದರೆ ಮತ್ತು ಇದೇ ನೀವು ನಮ್ಮ ಕಲಬುರಗಿಯಲ್ಲಿ ಜಾಧವ್ ಅವರು ಗೆಲ್ತಾರೆ, 27,205 ಮತಗಳಿಂದ ಗೆಲ್ತಾರೆ. ಹಾಗಾದ್ರೆ ಅಲ್ಲೆಷ್ಟು ನೀವು ಕಳ್ಮತಗಳನ್ನ ಇಟ್ಟಿದ್ರಿ ಅಂತ. ರಾಯಚೂರು 21,000. ರಾಯಚೂರಲ್ಲಿ 79,781 ಮತಗಳ ಅಂತರದಲ್ಲಿ ಕುಮಾರ್ ನಾಯಕ್ ಗೆಲ್ತಾರೆ. ಹಾಗಾದ್ರೆ ಅಲ್ಲಿ ನೀವು ಏನು ಮಾಡಿದ್ರಿ? ಯಾರು ಮಾನ್ಯ ರಾಹುಲ್ ಗಾಂಧಿ ಅವರೇ ಕೈ ಮುಗಿದು ಕೇಳ್ತಾ ಇದ್ರಿ, ರಾಜ್ಯದಲ್ಲಿ 9 ಸೀಟ್ಗಳು ತಾವು ಗೆದ್ದಿದ್ದೀರಲ್ಲ, ಇವೆಲ್ಲ ಕೂಡ ಒಂದು ಲೈನಲ್ಲಿದೆ. ನಿಮ್ಗೆ ಇನ್ನೇನು ಚಿಕ್ಕೋಡಿಲಿ ನಾನು ಯಾಕೆ ಸಾಗರದ ವಿಷಯ ಹೇಳಿದೆ ಅಂತಂದರೆ, ನಿಮ್ಮದೇ ಅಂತ ಮಂತ್ರಿಗಳಿದ್ದಾರೆ. ಅವ್ರ ಮಂತ್ರಿಗೆ ಸಂಬಂಧಪಟ್ಟ ಸಂಬಂಧಿಕರಲ್ಲಿ ನಿಂತಿರ್ತಕ್ಕಂಥದ್ದು. ಹೇಗೆ 1,21,028,000 ಮತಗಳ ಅಂತರದಲ್ಲಿ ಗೆದ್ದಿರಿ? ಅದಕ್ಕೂ ಕೂಡ ನೀವು ತೆಗಿಸ್ಬೇಕಲ್ಲ ಡಾಟಾನಾಗಾದರೆ. ಇವು ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳು. ಮತ್ತೊಂದು, ನಮ್ಮ ಎಲ್ಲ ವಕ್ತಾರಗಳನ್ನ ಮತ್ತು ಮಾಧ್ಯಮದವ್ರನ್ನೂ ಕೂಡ ಕೇಳ್ಕೊತೀನಿ. ಅವ್ರ ಮಾಧ್ಯಮದವ್ರ ಬಗ್ಗೆ ಕೂಡ ಒಂದು ಮಾತು ಹೇಳಿದ್ರೆ, ರಾಹುಲ್ ಗಾಂಧಿ ತಾವು ಮರಿಬಾರ್ದು, ಮಾಧ್ಯಮಗಳನ್ನು ಸಪೋರ್ಟ್ ಕೊಡ್ತಾವೆ ಇದಕ್ಕೆ ಅಂತಕ್ಕಂಥ ಮಾತನ್ನು BJP ಸಪೋರ್ಟ್ ಕೊಡ್ತಾ ಅಂತಕ್ಕಂಥ ಹೇಳಿದ್ದಾರೆ. ಇವು ನಾವೆಲ್ಲ ಸೇರಿ ಒಂದು ಧ್ವನಿ ಆಗಬೇಕು, ವಾಸ್ತವಾಂಶಗಳನ್ನ ಮುಂದೆ ಇಡಬೇಕು. ಇವತ್ತು ಒಬ್ಬ ಬಡವ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಡೆಪಾಸಿಟ್ ಬರೋದಿಲ್ಲ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಹಣ ಇರಬೇಕು, ಅವನಿಗೆ ತೋಳ್ಬಲ ಇರಬೇಕು, ಒಂದು ದಬ್ಬಾಳಿಕೆ ಇರಬೇಕು. ಈ ರೀತಿ ಆದರೆ ರಾಜಕಾರಣಕ್ಕಿಲ್ಲ ಅಂತಂದರೆ ಅವ್ನು ಬ್ಯಾಕ್ಗ್ರೌಂಡಲ್ಲಿ ದೊಡ್ಡ ಒಂದು ಕುಟುಂಬದ ಇದಿರಬೇಕು. ಇವೆಲ್ಲ ಹೋಗಿ ಒಬ್ಬ ಮನುಷ್ಯ, ಒಳ್ಳೆಯ ವ್ಯಕ್ತಿ, ವಿದ್ಯಾವಂತ, ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಕ್ಷೇತ್ರದ ಬಗ್ಗೆ ಒಂದು ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಬರಬೇಕು ಅಂತಂದರೆ ಕೆಲವು ನ್ಯೂನತೆಗಳು ಕೂಡ ಇರ್ತಕ್ಕಂಥದ್ದು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. ಓಕೆ ಶಿವಾನಂದ ಸರ್, ಲಾಸ್ಟ್ ರಿಯಾಕ್ಷನು BJP, ಕಾಂಗ್ರೆಸ್ಸು, JDS ವಕ್ತಾರರ ಮೇಲೇ ಅವ್ರು ಇರೋದು ಹೇಳ್ತೀನಿ. ಒಂದು, BJP ವಕ್ತಾರರು ಹೇಳಿದ್ರು ಯಾಕೆ ಮಹದೇವಪುರ ಮಾತ್ರ ತಗೋಬೇಕು, ಬೇರೆ ಕಡೆನೂ ಕಡಿಮೆ ಬಂದಿದೆ ತಗೋಬೇಕು ಅಂತ. ಕರೆಕ್ಟಾ? ಸೊ ಅದು ಅವ್ರು ಹೇಳಿರೋದು ಕರೆಕ್ಟ್. ಬಟ್ ಒಂದು, ಇವರು ಏನಂದರೆ ಇದು ಸ್ಯಾಂಪಲ್ ಬೇಸ್ನಲ್ಲೇ ಒಂದೇ ಒಂದು ಕ್ಷೇತ್ರ ತಗೊಂಡಿದ್ದಾರೆ. ಅದು ತಗೊಂಡ್ರೆ ಅದರಲ್ಲೂ ಸಿಗ್ತದೆ. ಕಾಂಗ್ರೆಸ್ನಲ್ಲೂ ಅವ್ರಿಗೆ ನಡೆದಿರ್ಬೋದು, BJPನಲ್ಲೂ ನಡೆದಿರ್ಬೋದು ಕಳ್ಳತನ ಓಟು, JDSನಲ್ಲೂ ನಡೆದಿರ್ಬೋದು. ಇದು ಈ 3 ಪಕ್ಷಗಳಲ್ಲೇನೂ ಇದೇ BJPನಿಂದ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಇದು ಇವಾಗ ರಾಹುಲ್ ಗಾಂಧಿ ಅವರು 1 ಲಕ್ಷ ಸಮಥಿಂಗ್ ಅಂತ ತೋರಿಸಿದ್ರಲ್ಲ, ನಾನು ಅದನ್ನೇ ಹೇಳಕ್ಕೆ ಬಂದೆ.
ಆ 1 ಲಕ್ಷ ಸಮಥಿಂಗ್ ನಕಲಿ ವೋಟರ್ಸ್ ಬರೀ ಬಿಜೆಪಿಗೆ ಹೋಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅದೇ ಅಲ್ಲ, ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತ ಅಲ್ಲ, ಕಾಂಗ್ರೆಸ್ ಅದು ಹೋಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ಇವಾಗ ಒಂದು ಸ್ಪಷ್ಟೀಕರಣ ಅವ್ರೇ ಏನಾದ್ರು ಬಿಜೆಪಿ ಆಗ್ಬೇಕಾ? ಆಗಿರೋದಕ್ಕೆ ಸಾಕ್ಷಿಗಳಿದೆಯಾ? ಅದೇ ನಾನು ಬಿಜೆಪಿಗೆ ಅದೇ ನಾನು ಹೇಳ್ತಾ ಇರೋದು. ಸಾಕ್ಷಿ ಇದೆ, ಇಲ್ಲ? ಇವಾಗ ಕಳ್ಳತನ ಓಟು ಬಿಜೆಪಿನವರೇ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಇದು ಚುನಾವಣಾ ಇವರು ಪ್ರಕ್ರಿಯೆ ಸುಮ್ಮನೆ ಬಗ್ಗೆ. ಕಾಂಗ್ರೆಸ್ ವಕ್ತಾರ ಇನ್ನೂ ಒಂದು ಮಾತು, ಒಂದೇ ಒಂದು ನಿಮಿಷ ಅಣ್ಣ, ಅಲ್ಲ, ಕಾಂಗ್ರೆಸ್ ಅಲ್ಲ, ವಕ್ತಾರ ಇನ್ನೂ ಒಂದು ಅಲ್ಲ, ಮಾತಾಡಿದ್ರು, ಅಲ್ಲ, ಮಂಡ್ಯದ ಓಕೆ. ಬಗ್ಗೆ ಮಾತಾಡಿದ್ರು. ಅಲ್ಲ, ಅವ್ರು ಅವತ್ತಿದ್ದ ಮುಗಿಸ್ಬಿಡಿ, ಕಾನೂನಲ್ಲಿ ಮುಗಿಸ್ಬಿಡಿ. ನಿಮ್ಗೆ ಅವಕಾಶಗಳಿದೆ, ಆಯ್ತು, ಹೋಗಿ ಓಕೆ, ಕಾನೂನು ಮುಗಿಸ್ಬಿಡಿ ಮುಂದಕ್ಕೆ ಸರ್. ಹೋಗಿ. ಇವಾಗ last reaction. ಇವಾಗ ಸತ್ಯಾಸತ್ಯತೆ Last ಅಂದ್ರೆ ಡೆಮಾಕ್ರಸಿ ಪ್ರಕಾರ Okay. ಡಿಜಿಟಲ್ ಬೇಗ ಮುಗಿಸಿ. ಮಾಡಿ Last ಬೇಗ ಏನಂದ್ರೆ ಇಲ್ಲ. ಇದು ಸರಿಪಡಿಸುವವರೆಗೂ ರಾಜಕೀಯ ವ್ಯಕ್ತಿಗಳಿಗೆ ಇದು ಅನ್ಯಾಯ ಆಗ್ತದೆ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗ್ತದೆ. ನಮ್ಮ ಡೆಮಾಕ್ರಸಿ ಅನ್ನೋದು ಇಲ್ಲಿ ಭಾರತದಲ್ಲಿ ಉಳಿಯಲ್ಲ. ಅದರಿಂದ ಇದನ್ನ ಡಿಜಿಟಲ್ ಮಾಡಿ ಲಾಸ್ಟ್ ಓಕೆ ಓಕೆ ಸರ್. ಲಾಸ್ಟ್ ಬೇಗ ಮುಗಿಸ್ಬಿಡಿ ಒಂದು ಕ್ವಿಕ್ ಆಗಿ. ಈಶ್ವರ್ ಖಂಡ್ರೆ ಅವರು 1,72,000 ಓಟು ನೀವು ಮಾಡಿ, ನೀವು ತನಿಖೆ ತಗೊಳ್ಳಿ, ಅಲ್ಲಿ ನೀವು ಹುಡುಕಿ. ಓಕೆ, ನಾವೇನ್ ಆಯ್ತು. ಬೇಡ ಅಂತ ಆಯ್ತು, ಓಕೆ. ಹೇಳಿಲ್ಲ. Thank you so ನೀವು much. ಮಾಡ್ದಲೇ Thank you so much ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡ್ತಾ ಇದ್ವಲ್ಲ, ರಾಹುಲ್ ಗಾಂಧಿ ಅವರು ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ, ಜೊತೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಪ್ರಕರಣ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ.